ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವುದಕ್ಕೆ ಉದ್ಯಮಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಸಾಲಿಗೆ ಈಗ ಫೋನ್ ಪೇ ಕೂಡ ಸೇರ್ಪಡೆಯಾಗಿದೆ. ಫೋನ್ ಪೇ ಸಿಇಒ ನೀಡಿರೋ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಫೋನ್ ಪೇಗೆ ಬುದ್ಧಿ ಕಲಿಸುವುದಕ್ಕೆ ಕನ್ನಡಿಗರು ಕರೆ ಕೊಟ್ಟಿದ್ದು ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಶುರು ಆಗಿಬಿಟ್ಟಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಫೋನ್ ಪೇಗೆ ಬಾಯ್ಕಾಟ್ ಬಿಸಿ. ಉದ್ಯೋಗ ಮೀಸಲಾತಿ ತಕರಾರಿಗೆ ಹೆಚ್ಚಿದ ಆಕ್ರೋಶ. ಕರ್ನಾಟಕದ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮೀಸಲಾತಿ ನೀಡುವುದಕ್ಕೆ ಉದ್ಯಮಿಗಳು ತಕರಾರು ತೆಗೆಯುತ್ತಿದ್ದಾರೆ. ಉದ್ಯಮಿಗಳ ಈ ನಡೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಫೋನ್ ಪೇ ಸಿಇಒ ಕೂಡ ರಾಜ್ಯ ಸಚಿವ ಸಂಪುಟ ನಿರ್ಧಾರವನ್ನ ವಿರೋಧಿಸಿದ್ದು ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಫೋನ್ ಪೇ ಸಿಇಒ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಸಮೀರ್ ಟ್ವೀಟ್ನಲ್ಲಿ ಏನಿದೆ, ನನಗೆ ಈಗ 46 ವರ್ಷ, 15 ವರ್ಷಕ್ಕಿಂತ ಹೆಚ್ಚು ಕಾಲ ಯಾವ ರಾಜ್ಯಗಳಲ್ಲಿಯೂ ಉಳಿದಿಲ್ಲ. ನನ್ನ ತಂದೆ ನೌಕಾಪಡೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗಾಗಿ ಅವರನ್ನ ದೇಶದಾದ್ಯಂತ ವಿವಿಧ ಸ್ಥಳಗಳಲ್ಲಿ ನಿಯೋಜನೆ ಮಾಡುತ್ತಿದ್ದರು. ಅವರ ಮಕ್ಕಳು ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ನಾನು ಒಂದು ಸಂಸ್ಥೆಯನ್ನ ಕಟ್ಟಿದ್ದೇನೆ. ದೇಶದಾದ್ಯಂತ 25,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ್ದೇನೆ. ನನ್ನ ಮಕ್ಕಳು ಅವರ ತವರು ನಗರದಲ್ಲಿ ಉದ್ಯೋಗಕ್ಕೆ ಅರ್ಹರಲ್ಲವೇ? ಈ ರೀತಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕುರಿತಂತೆ ರಾಜ್ಯ ಸರ್ಕಾರ ಚಿಂತನೆ ನಡೆಸುತ್ತಿರುವ ಹೊತ್ತಿನಲ್ಲೇ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಪ್ರಶ್ನಿಸುವ ಮೂಲಕ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಸಮೀರ್ ನಿಗಮ್ ಗಾಂಚಲಿ ಕನ್ನಡ ನೆಲದಲ್ಲಿ ನಡೆಯಲ್ಲ, ಕನ್ನಡಿಗರ ವಿಚಾರದಲ್ಲಿ ಕೆಡಕಿದ್ರೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಕರೆ ಕೊಟ್ಟಿವೆ. ದುರಂಕಾರದ ಫೋನ್ ಪೇನ ಸಿಇಒ ಏನಿದ್ದಾನೆ, ಅವನು ಹೇಳಿಕೆಯೇ ದುರಂಕಾರದ ಪರಮಾವಧಿ, ಅಹಂಕಾರದ ಪರಮಾವಧಿ. ಇಂಥ ಲಜ್ಜಿಗೇಡಿತನ, ಇಂತಹ ದುರಂಕಾರ ವ್ಯಕ್ತಪಡಿಸುವಂತಹ ಅವನು ಯಾವುದು ಫೋನ್ ಪೇ ಸಿಇಒ ಆಗಿರಲಿ, ಯಾವ ಸಂಸ್ಥೆ ಸಿಇಒ ಆಗಿರಲಿ, ನಮಗೆ ಅವನೊಂದು ತೃಣಕ್ಕೆ ಸಮಾನ. ಅವನೊಂದು ಕನ್ನಡಿಗರ ಕಾಲಿನ ಧೂಳಿಗೂ ಕೂಡ ಸಮಾನ ಇಲ್ಲ. ಅವನು ನಾವು ಕೊಡೋ ಭಿಕ್ಷೆಯಲ್ಲಿ ಜೀವನ ಮಾಡ್ತಾ ಇರೋ ಅಂಥವನು ಫೋನ್ ಪೇ ಸಿಇಒ. ಅವನೊಬ್ಬ ದೊಡ್ಡ ಭಿಕ್ಷುಕ, ಅವನೊಬ್ಬ ದೊಡ್ಡ ದುರಂಕಾರಿ, ಲಜ್ಜಿಗೇಡಿ, ಅವನೊಬ್ಬ ಅಹಂಕಾರಿ. ಹಾಗಾಗಿ ಇಂತಹ ಒಬ್ಬ ಸಿಇಒಗೆ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಯಾಕಂದರೆ ಈ ರೀತಿಯಾಗಿ ಎಲ್ಲ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಂಸ್ಥೆಯ ಸಿಇಒಗಳಾಗಲಿ ಇನ್ನೊಬ್ಬರಾಗಲಿ ಕನ್ನಡಿಗರ ಬಗ್ಗೆ, ಈ ನಾಡಿನ ಬಗ್ಗೆ, ಕನ್ನಡದ ಬಗ್ಗೆ ತಾತ್ಸಾರವಾಗಿ ನಡ್ಕೊಂಡ್ರೆ ಅಂಥವ್ರ ವಿರುದ್ಧ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸದಾಕಾಲ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಅವ್ರ ವಿರುದ್ಧ ಹೋರಾಟವನ್ನು ಮಾಡೇ ಮಾಡುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ವಿರೋಧ ಮಾಡಿರುವ ಫೋನ್ ಪೇ ವಿರುದ್ಧ ಆಕ್ರೋಶ ವ್ಯಕ್ತ ಮಾತ್ರವಲ್ಲ, ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಶುರುವಾಗಿದೆ. ಕನ್ನಡಿಗರು ಈ ಅಪ್ಲಿಕೇಶನ್ ಬಳಸಬೇಡಿ ಎಂದು ಕರೆ ನೀಡಲಾಗಿದೆ. ಫೋನ್ ಪೇ ವಿರುದ್ಧ ಹೋರಾಟಕ್ಕೆ ಕನ್ನಡಿಗರು ಹಾಗೂ ಹೋರಾಟಗಾರರು ಮುಂದಾಗಿದ್ದಾರೆ. ಜೊತೆಗೆ ಫೋನ್ ಪೇ ಪೇಮೆಂಟ್ ಆದಾಗ ಧ್ವನಿಗೂಡಿಸಿದ್ದಾರೆ. ಇದಕ್ಕೆ ರಾಯಭಾರ ಹೊಂದಿರುವ ಕಿಚ್ಚ ಸುದೀಪ್ ಇದರಿಂದ ಹೊರಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಅವನಿಗೆ ಅವನು ಕೊಟ್ಟಿರೋ ಆಪ್ ಅನ್ನ ನಾವು ಯೂಸ್ ಮಾಡಿದ್ದೇವೆ. ಆಪ್ ಯೂಸ್ ಮಾಡಿ ಅವನಿಗೆ ಲಾಭವನ್ನು ತಂದು ಕೊಟ್ಟಿದ್ದೇವೆ. ಅವನು ಆಪ್ ಕೊಟ್ಟಿದ್ದನ್ನ ಹಾಗೆ ಅವನು ಈಗ ಕನ್ನಡಿಗರ ವಿರುದ್ಧವಾಗಿ ಮಾತನಾಡಿದ್ದಾನೆ. ಈಗ ನಾವು ಅವನಿಗೆ ಕೂಡ ಅದನ್ನು ಕೂಡ ನಾವು ತಿರುಗಿ ಕೊಡುವಂತ ಕೆಲಸ ಮಾಡಬೇಕು. ನಾನು ಕೂಡ ನನ್ನಲ್ಲಿರುವಂತಹ ಫೋನ್ ಪೇ ಆಪ್ ಏನಿದೆಯೋ ಅದನ್ನ ಅನ್ಇನ್ಸ್ಟಾಲ್ ಮಾಡುವ ಮುಖಾಂತರವಾಗಿ ಈ ಹೋರಾಟವನ್ನು ಒಂದು ಉಗ್ರ ರೀತಿಯಲ್ಲಿ ತಗೊಂಡೋಗ್ತೇವೆ. ಈ ಅಭಿಯಾನ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಅವನು ಸಾಕ್ಷಾತ್ ಅವನು ಬಂದು ಬೇಸರತ್ತ ಕ್ಷಮೆಯನ್ನು ಕೋರ್ಬೇಕು. ಕ್ಷಮೆ ಕೋರ್ಬಿಟ್ಟು ಇಲ್ಲ, ನಾವು ಕನ್ನಡಿಗರಿಗೆ ಉದ್ಯೋಗ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವನು ಮಾತನಾಡಬೇಕು. ಅಲ್ಲಿಯವರೆಗೆ ಅವನು ಯಾವುದೇ ಆಪ್ಗಳಾಗಿರ್ಬೋದು, ಅವನು ಯಾವುದೇ ಬಿಸ್ನೆಸ್ಗಳಾಗಿರ್ಬೋದು, ಯಾವ ಒಬ್ಬ ಕನ್ನಡಿಗ ಕೂಡ ಮಾಡಬಾರದು. ಅದೇನೇ ಆಗಲಿ, ಸರ್ಕಾರ ತನ್ನ ನಿರ್ಧಾರದಿಂದ ಯೂಟರ್ನ್ ಹೊಡೆದಿರುವುದು ಒಂದೆಡೆ ಕನ್ನಡಿಗರನ್ನ ರೊಚ್ಚಿಗೆ ಬಿಸಿದ್ರೆ, ಇನ್ನೊಂದು ಕಡೆ ಫೋನ್ ಪೇ ಸಿಇಒ ಉದ್ದಟತನದ ಹೇಳಿಕೆಗಳು ಕನ್ನಡಿಗರ ರಕ್ತ ಕುದಿಯುವಂತೆ ಮಾಡಿದೆ. ಸದ್ಯ ಬಾಯ್ಕಾಟ್ ಅಭಿಯಾನ ಆರಂಭವಾಗಿದ್ದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಕುತೂಹಲ. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ
1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.